ಸ್ಟಾಕ್ ಎಲ್ಲ ಒಂದು ಸ್ವಲ್ಪ ಪ್ರೀಮಿಯಮ್ ಹಾಕ್ಸೋಣ, ಪ್ರೀಮಿಯಂ ಸ್ಟಾಕ್ಸ್ ಒಂದು ಸ್ವಲ್ಪ ಹೈಲೈಟ್ ಮಾಡೋಣ ಅನ್ನೋ ಥರ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ನನ್ನ ಒಂದು ವೆಬ್ಸೈಟ್ ಇರೋದ್ರಿಂದ ಕಂಪ್ಲೀಟ್ ನಂದು ಲೇಬಲಿಂಗಲ್ಲೇ ಬರಬೇಕು ಅನ್ನೋದು ಓನ್ ಲೇಬಲಿಂಗಲ್ಲಿ ಹೋಗಬೇಕು ಇಷ್ಟೆಲ್ಲ ಫಾಲೋ ಮಾಡಬೇಕು ಗೈಸ್. ನಾನು ಆಕ್ಚುಲಿ ಇದನ್ನೆಲ್ಲ ಮಾಡಿ ನಾನು ಇಷ್ಟು ಇದಿಟ್ಟಿರೋದು. ಸೊ ಸ್ಟ್ರಗಲ್ ತುಂಬ ಇದೆ. ಸೊ ಬಟ್ಟೆ ಅಂಗಡಿ ಮಾಡೋದು ದೊಡ್ಡಲ್ಲ. ಸೊ ಓನ್ ಬ್ರ್ಯಾಂಡಿಂಗ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ರಿಸ್ಕ್ ಇದೆ ಗೈಸ್. ಸೊ ಸಿಕ್ಕಾಪಟ್ಟೆ ಹೋಮ್ ವರ್ಕ್ ಹಾರ್ಡ್ ವರ್ಕ್ ಸಿಕ್ಕಾಪಟ್ಟೆ ಮಾಡಬೇಕಾಗುತ್ತೆ. ಒಂದು ಸಲ ಅಳಿದು ನೋಡಿ ಲೈಕ್ ಸಮುದ್ರದಲ್ಲಿ ಅಳಿರಿ ಫಸ್ಟ್. ಸೊ ಆಗುತ್ತಾ ನೋಡಿ ನಿಮ್ಮ ಕೈಲಿ. ಸೊ ಇನ್ ಕೇಸ್ ಆದರೆ ಗ್ರೇಟ್ ಗೈಸ್, ನಿಮ್ಮಷ್ಟು ಲಕ್ಕಿ ಇನ್ನೊಬ್ರು ಇರಲ್ಲ. ಸೊ ಜೊತೆ ಬಿಸ್ನೆಸ್ ಅಂದಮೇಲೆ ಬೆಳಿಗ್ಗೆ ರಾತ್ರಿ ಏನಿರಲ್ಲ. ಸೊ ಯಾವಾಗೆಲ್ಲ ಏನೇನು ತಲೆ ಹೊಡ್ತಾ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಹಾರ್ಡ್ ವರ್ಕ್ ಹೋಮ್ ವರ್ಕ್ ಇದೆಲ್ಲ ಮಾಡ್ಕೊಂಡು ಇದು ಮಾಡಬೇಕು. ಸೊ ಕಂಪ್ಲೀಟ್ ಬಿಜಿ ಹೋಗಿದ್ದೀನಿ. ಬಟ್ ಆದರೂ ಪರವಾಗಿಲ್ಲ. ಲೈಕ್ ನಾನು ಡೈಲಿ ಬ್ಲಾಗ್ ಥರ ಮಾಡ್ತಾ ನಿಲ್ಲಿಸ್ಬಿಟ್ಟು ಲೈಕ್ ಚಾಲೆಂಜ್ 100 ಡೇಸ್ 350 365 ಡೇಸ್ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತ ಮಾಡ್ತಾ ಇದ್ದೀನಿ. ಮೂವಿ ಬಗ್ಗೆ ಮಾತಾಡಿರೋ ಏನು ಬೇಡ, ಮೂವಿ ಬಗ್ಗೆ ಹೇಳಿ ನನಗೆ ನೀವು ಹೇಳೋ 2 ಮೂವಿ ಸೂಪರ್ ಆಗಿತ್ತು, ಚೆನ್ನಾಗಿತ್ತು, ನೀವು ಹೇಳ್ತಾರೆ ಕಾಮಿಡಿ ಇತ್ತು ಗೈಸ್. ನಾನು ಹೇಳ್ತೀನಿ ಮೂವಿ ರಿವ್ಯೂ ಕೊಟ್ಟು ನಾನು ಏನಿದೆ ಅದೇ ಕೊಡ್ತೀನಿ ರಿವ್ಯೂ. ಸೊ ಡೈಲಿ ವ್ಲಾಗಿಂಗ್ ಒಂದು ಸ್ವಲ್ಪ ಕಷ್ಟ ಆಗಿದೆ. 3 to 4 ಮಂತ್ಸ್ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. 3 to 4 ಮಂತ್ಸ್ ಸ್ವಲ್ಪ ಡೈಲಿ ವ್ಲಾಗಿಂಗ್ ಥರ ಮಾಡೋಕ್ಕಾಗಲ್ಲ. ಹಾಯ್ ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಎಲ್ಲ ಹೇಗಿದ್ದೀರಾ? ಸೊ ಟಿಫನ್ ಆಯಿತಾ, ಊಟ ಆಯಿತಾ, ತಿಂಡಿ ಆಯಿತಾ, ಕಾಫಿ ಆಯಿತಾ? ಕಮೆಂಟ್ ಮಾಡಿ ಗೈಸ್. ಇವತ್ತು ಆ್ಯಕ್ಚುಲಿ ತುಂಬ ಬ್ಯುಸಿ ಇದ್ದೀನಿ ಗೈಸ್. ನಿನ್ನೆ ಆಲ್ಮೋಸ್ಟ್ 2 ಗಂಟೆ 3 ಗಂಟೆಯಿಂದ ಆಲ್ಮೋಸ್ಟು ಕಂಪ್ಲೀಟಾಗಿ ಇನ್ನೂ 2 to 3 ಡೇಸ್ ಕಂಪ್ಲೀಟಾಗಿ ಬ್ಯುಸಿ ಇರ್ತೀನಿ. ಸೊ ಏನು ಬ್ಯುಸಿ ಅಂದರೆ ಏನು ಬೇರೆ ಏನಿಲ್ಲ ಗೈಸ್, ಒಂದು ಸ್ವಲ್ಪ ಬಿಸ್ನೆಸ್ ಏನು ಮಾಡೋಣ, ಬಿಸ್ನೆಸ್ ಇಟ್ಬಿಟ್ಟಿದ್ದೀವಲ್ವ ಗೈಸ್, ಮಾಡಲೇಬೇಕು, ಏನಾರ ಒಂದು ಮಾಡಬೇಕು. ಸೊ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಇದು ಮಾಡ್ತಾಯಿದ್ದೀವಿ. ಸ್ಟಾಕ್ ಎಲ್ಲ ಒಂದು ಸ್ವಲ್ಪ ಪ್ರೀಮಿಯಮಾಗಿ ಹಾಕ್ಸೋಣ, ಪ್ರೀಮಿಯಮ್ ಸ್ಟಾಕ್ಸ್ ಒಂದು ಸ್ವಲ್ಪ ಹೈಲೈಟ್ ಮಾಡೋಣ ಅನ್ನೋ ಥರ ಟಾರ್ಗೆಟ್ ಮಾಡ್ತಾಯಿದ್ದೀವಿ. ಸೊ ಪ್ರೀಮಿಯಮ್ ಸ್ಟಾಕು ಹಾಕ್ಸೋದೆಲ್ಲ ದೊಡ್ಡ ವಿಷಯ. ಸೊ ಅದನ್ನು ಹುಡುಕೋದಿರೋದು ದೊಡ್ಡ ವಿಷಯ ಗೈಸ್. ಯಾವುದೇ ಆಗಲಿ ಇವಾಗ ಮೆಟೀರಿಯಲ್ನ ನಾವು ನೋಡಿ ಫೀಲ್ ಮಾಡಿ ಹಾಕ್ಸೋದು ಮಜಾ ಬೇರೆ. ಸೊ ಏನೂ ಇಲ್ದಿರ ಲೈಕ್ ಸುಮ್ಮನೆ ಬ್ಲ್ಯಾಂಕಾಗಿ ಹೋಗ್ಬಿಟ್ಟು ಸಿಕ್ಕಿದ ಬಟ್ಟೆ ಎತ್ಕೊಬಂದು ಹಾಕಿ ಮಾರೋದು ಅದು ಒಂದು ಬಿಸ್ನೆಸ್ಸೇ ಗೈಸ್. ಅದ್ರ ಬಗ್ಗೆ ನಾನು ಗೈಸ್ ಇವಾಗ ಹೇಳ್ತೀನಿ ಕೇಳಿ. ಏನೇ ಒಂದು ಕಲ್ಲು ಮಾರಿದ್ರು ಬಿಸ್ನೆಸ್ಸೇ, ಒಂದು ಹೂವು ಮಾರಿದ್ರು ಬಿಸ್ನೆಸ್ಸೇ, ಒಂದು ಏನೇ ಮಾರಿದ್ರು ಏನೇ ಅವ್ರು ಮಾಡಿದ್ರು ಬಿಸ್ನೆಸ್ಸು. ಸೊ ಅದು ಬಿಸ್ನೆಸ್ಸೇ. ಸೊ ಅವ್ರವರು ಪಾಯಿಂಟ್ ಆಫ್ ವ್ಯೂಯಿಂದ ಅವ್ರವ್ರು ಮಾಡ್ತಾರೆ. ಸೊ ಯಾರಿಲ್ಲಿ ಕರೆಕ್ಟು ತಪ್ಪು ಅಂತ ಬರಲ್ಲ. ಸೊ ಯಾರು ದುಡ್ಡು ಮಾಡ್ತಿದ್ದಾರೆ ಮತ್ತು ಯಾರು ನಿಯತ್ತಾಗಿ ದುಡ್ಡು ಮಾಡ್ತಿದ್ದಾರೆ ಈ ಥರ ಬರುತ್ತೆ ಲೈಕ್ ಬಿಸ್ನೆಸ್ಸಲ್ಲಿ. ಸೊ ನಾನು ಯಾರ ಬಗ್ಗೆನೂ ಕಮೆಂಟ್ ಮಾಡೋದಾಗಲಿ ಅವ್ರು ವರ್ಸ್ಟು ನಾನು ಬೆಸ್ಟು ಅಂತ ಹೇಳೋದಾಗಲಿ ನಾನು ಯಾವುದೇ ಕಾರಣಕ್ಕೂ ಅದನ್ನು ಮಾಡಲ್ಲ. ಸೊ ನನಗೆ ನಾನು ಬೆಸ್ಟು. ಸೊ ಅವ್ರಿಗೆ ಅವ್ರು ಬೆಸ್ಟ್ ಇರ್ಬೋದು, ಮೇ ಬಿ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಅವ್ರ ಥಿಂಕಿಂಗಲ್ಲಿ ಅವ್ರು ಬೆಸ್ಟ್ ಇರ್ಬೋದು. ಸೊ ಕೆಲವು ಜನ ಏನು ಮಾಡ್ತಿದ್ದಾರೆ, ಕ್ವಾಲಿಟಿ ಕೊಡ್ತಾಯಿದ್ದಾರೆ, ಬಟ್ ಹೋಲ್ಸೇಲಲ್ಲಿ ತಂದು ಅವರು 10 rupees 20 rupees ಪ್ರಾಫಿಟ್ ಇಟ್ಕೊಂಡು ತುಂಬ ಕಡಿಮೆ ಬೆಲೆ ಕೊಡ್ತಿದ್ದಾರೆ. ಸೊ ಅವರು ಬೇರೆ ಬ್ರ್ಯಾಂಡೆಲ್ಲ ಶಫಲ್ ಮಾಡ್ತಿದ್ದಾರೆ. ಸೊ ನನ್ನ ಇಂಟೆನ್ಷನು ಬೇರೆ ಬ್ರ್ಯಾಂಡ್ ಯಾವುದೋ ಶಫಲ್ ಆಗಬಾರ್ದು. ಲೈಕ್ ನಂದು ಓನ್ ವೆಬ್ಸೈಟ್ ಇರೋದ್ರಿಂದ ಕಂಪ್ಲೀಟಾಗಿ ನಂದು ಲೇಬ್ಲಿಂಗಲ್ಲೇ ಬರಬೇಕು ಅನ್ನೋದೊಂದು. ಸೊ ನಂದು ಓನ್ ಲೇಬ್ಲಿಂಗಲ್ಲಿ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ಗಿಂತ ಗೈಸ್, ನಾವು ಯಾವತ್ತಿದ್ರೂ ನಾವು ಡೈರೆಕ್ಟು ವಿಸಿಟ್ ಕೊಡ್ತೀವಿ. ಸೊ ವೀಡಿಯೋ ಕಾಲು ಮತ್ತು ವೀಡಿಯೋಗಳಲ್ಲಿ ನೀವು 100% ಪ್ಯೂರಿಟಿ ಚೆಕ್ ಮಾಡೋಕ್ಕಾಗಲ್ಲ, ಫೀಲ್ ಮಾಡೋಕ್ಕಾಗಲ್ಲ ಯಾವುದೇ ಮೆಟೀರಿಯಲ್ನ. ಸೊ ನನ್ನ ಬಿಸ್ನೆಸ್ಸಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಸೊ ನಾನು ಹೋಗಿ ಡೈರೆಕ್ಟಾಗಿ ನಾನೇ ಖುದ್ದಾಗಿ ಹೋಗಿ ಡೈರೆಕ್ಟಾಗಿ ಮೆಟೀರಿಯಲ್ನ ಫೀಲ್ ಮಾಡಿ, ಸೊ ಯಾವ GSM ಯಾವ ಇದು ಯಾವ ಇವಾಗ ಲೆನಿನಲ್ಲಿ ಹೋದರೆ ಲೀ ಅಂತ ಬರುತ್ತೆ. ಸೊ ಕಾಟನ್ ಫ್ಯಾಬ್ರಿಕ್ಸಲ್ಲಿ ಹೋದರೆ GSM ಅಂತ ಬರುತ್ತೆ. ಸೊ ಈ ಥರ ಒಂದೊಂದಕ್ಕೆ ಒಂದೊಂದು ಥರ ಇದೆ. ಸೊ ಅದರಲ್ಲಿ ನಾವು ಒಂದು ಸ್ವಲ್ಪ ಸ್ಟಡಿ ಮಾಡಿ, ಸೊ ಹೋಗಿ ಒಂದಲ್ಲ 10 ಅಲ್ಲ ಎಷ್ಟಾಗುತ್ತೆ ನಮ್ಮ ಕೈಲಿ ಅಷ್ಟು ಫ್ಯಾಕ್ಟ್ರಿ ವಿಸಿಟ್ ಮಾಡ್ತೀವಿ ಫ್ಯಾಬ್ರಿಕ್ದು. ಸೊ ಅಲ್ಲಿ ಸೆಲೆಕ್ಟ್ ಮಾಡಿ, ಸೊ ಫ್ಯಾಬ್ರಿಕ್ ಇಷ್ಟ ಆಯಿತು ಅಂದರೆ MOQ ಯಾವ ಥರ ಕೊಡ್ತಾರೆ ಅಂತ ಕೇಳ್ತೀವಿ. ಸೊ ಅದನ್ನು MOQ ಅವ್ರು ಎಷ್ಟು ಹೇಳ್ತಾರೆ. ಸೊ ಪರ್ ಸೈಜಲ್ಲಿ ನೀವು ಮಿನಿಮಮ್ 5 ತಗೊಳ್ಳೇಬೇಕು. ಸೊ ಪರ್ ಕಲರಲ್ಲಿ ನೀವು 5 ತಗೋಬೇಕು, ಆ ಥರ ಇರುತ್ತೆ. ಪರ್ ಕಲರ್ ಪರ್ ಸೈಜಲ್ಲಿ ನೀವು 5 ಪೀಸ್ ತಗೋಬೇಕು, 10 ಪೀಸ್ ತಗೋಬೇಕು, 20 ಪೀಸ್ ತಗೋಬೇಕು. ಅಥವಾ ನೀವು ಕಲರ್ ಚೂಸ್ ಮಾಡಿ, ಅದರಲ್ಲಿ ನಾವು 100 ಲಿಮಿಟ್ ಕೊಡ್ತೀವಿ. ಸೊ 100 ಅಲ್ಲ ಸಾರಿ 50 ಲಿಮಿಟ್ ಕೊಡ್ತೀವಿ. 50ಲಿ ನೀವು ಎಷ್ಟು ಸೈಜ್ ಬೇಕೋ ಎಷ್ಟು ಪೀಸಸ್ ಬೇಕೋ ತಗೋಬೋದು. ಇವಾಗ ಫಾರ್ ಎಕ್ಸಾಂಪಲ್ಲು ಸ್ಮಾಲ್ ಸೈಜು, ನನ್ನ ಕಸ್ಟಮರ್ಸಲ್ಲಿ ಸ್ಮಾಲ್ ಸೈಜ್ ಒಂದು ಸ್ವಲ್ಪ ಕಡಿಮೆ ಇದ್ದಾರೆ. ಸೊ ಸ್ಮಾಲ್ ಸೈಜ್ ಏನು ಮಾಡ್ತೀನಿ ನಾನು 10 ಪೀಸ್ ಅಂತ ಹೇಳ್ತೀನಿ. ಸೊ ಈ ಥರ ನಾವು ಸೈಜಸ್ ಎಷ್ಟು ಬೇಕಾದ್ರೂ ಹೇಳ್ಬೋದು. ಅಥವಾ ನಾವು ಹೊಲಿಯೋದೇ ಈ ಸ್ಟ್ಯಾಂಡರ್ಡ್ ಸೈಜು, ಕೆಲವೊಬ್ಬರು ಅದನ್ನೂ ಸ್ಟ್ಯಾಂಡರ್ಡ್ ಸೈಜ್ ಕೊಟ್ಬಿಡ್ತಾರೆ ಕೆಲವೊಂದು ಗಾರ್ಮೆಂಟ್ಸಲ್ಲಿ. ಸೊ ನಾವು ಹೊಲಿಯೋದೇ ಬರೀ S M L XL XXL ಅಲ್ಲಿವರೆಗೂ, ಲಾಸ್ಟು 3XL 4XL ಎಲ್ಲ ನಾವು ಸ್ಟಿಚ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಏನು ಮಾಡಬೇಕು, ಸೊ ಅವ್ರು ಏನು ಕೊಡ್ತಾರೋ ಆ ಸೈಜಸ್ಸು ಅದ್ರ ಮೇಲೆ ನಾವು ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು. ಸೊ 1 ಪೀಸ್ ಇದರಲ್ಲಿ 5 ಪೀಸ್ ಇದರಲ್ಲಿ ಹೊಲಿದ್ರೆ 10 ಪೀಸ್ ಇದರಲ್ಲಿ ಹೊಲಿರಿ, 15 ಪೀಸ್ ಇದರಲ್ಲಿ ಹೊಲಿರಿ. ಸೊ ಆಲ್ಮೋಸ್ಟ್ ಟೋಟಲ್ ರೌಂಡ್ ಫಿಗರ್ ಬಂದ್ಬಿಟ್ಟು ಏನಾಗಬೇಕು ಅಂದರೆ ಅವ್ರು ಎಷ್ಟು MOQ ಕೊಟ್ಟಿರ್ತಾರೆ ಅಷ್ಟು MOQ ರೀಚ್ ಆಗಬೇಕು. ಸೊ
ಅಥವಾ ಏನಾಗುತ್ತೆ ಕೆಲವೊಂದು ಟೈಮು ನಾವು ಫುಲ್ ಟಾನ್ ತಗೋಬೇಕು ಅಂತ ಹೇಳ್ತಾರೆ ಕೆಲವೊಂದು ಕಡೆ. ಸೊ ಫುಲ್ ಟಾನ್ ತಗೊಂಡಾಗ ಅವರೊಂದು ಎಸ್ಟಿಮೇಟ್ ಕೊಡ್ತಾರೆ. ಸೊ ಇದರಲ್ಲಿ ಬಂದು 50 ಪೀಸಸ್ ಆಗುತ್ತೆ ಅಂತ. ಸೊ ಆ 50 ಪೀಸ್, ಸೊ ಗೈಸ್ ಒಂದು ಟಾನ್ ಅಂದರೆ ಫುಲ್ ಕಂಪ್ಲೀಟ್ ರೋಲು. ಸೊ ನೀವು ಯಾರೆಲ್ಲ ಬಟ್ಟೆ ಬಿಸ್ನೆಸ್ಸಲ್ಲಿ ಇಲ್ವೋ ಅವ್ರಿಗೋಸ್ಕರ ಇದು ಒಂದು ಐಡಿಯಾ ಕೊಡ್ತಾ ಇರೋದು ನಾನು, ಲೈಕ್ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಲೈಕ್ ಟಾನ್ ಅನ್ನೋದು ಬಂದ್ಬಿಟ್ಟು ನೀವು ಯಾವುದಾದ್ರೂ ಒಂದು ರೇಮೆಂಡ್ಸು, ಬಟ್ಟೆ ಅಂಗಡಿ, ಈ ಥರ ಬಟ್ಟೆ ಸ್ಟಿಚ್ ಕೊಡೋಕೆ ಹೋಗ್ತೀರ ನೋಡಿ, ನೀವೇ ಹೊಲಿಯೋಕ್ಕೆ, ಲೈಕ್ ಸ್ಟಿಚ್ ಕೊಡೋಕೆ ಹೋಗ್ತಿರಲ್ಲ. ಸೊ ಅಲ್ಲಿ ಕಂಪ್ಲೀಟ್ ಒಂದು ರೋಲ್ನ ನೀವು ಆ ಡಿಸೈನ್ ಬೇಕು ಅಂತಂದಾಗ ಕಂಪ್ಲೀಟ್ ರೋಲ್ ಕೊಡ್ತಾರಲ್ಲ, ಸೊ ಅದು ಫುಲ್ಲು ಕಂಪ್ಲೀಟ್ ರೋಲು ಟಾನ್ ಅಂತಂತಾರೆ. ಅಂದರೆ ಅಲ್ಲೆಲ್ಲ ಮಿನಿಮಮ್ 20 ಮೀಟರ್ಸ್ 50 ಮೀಟರ್ಸ್ ಆ ರೇಂಜಲ್ಲಿ ಇಟ್ಟಿರ್ತಾರೆ. ಬಟ್ ಟಾನ್ ಅನ್ನೋದು ಬಂದ್ಬಿಟ್ಟು KG ಲೆಕ್ಕದಲ್ಲಿ ಸಿಗುತ್ತೆ ಕೆಲವೊಂದು ಟೈಮು ಮೀಟರ್ಸ್ ಲೆಕ್ಕದಲ್ಲೇ ಸಿಗುತ್ತೆ, 100 ಮೀಟರ್ಸ್ ಅಂತ. ಸೊ ಫುಲ್ ಟಾನ್ ಪರ್ಚೇಸ್ ಮಾಡಬೇಕು ನಾವು ಹೋಲ್ಸೇಲಾಗಿ ಹೋಗೋದ್ರಿಂದ. ಅಂದರೆ ಓನ್ ಲೇಬ್ಲಿಂಗ್ ಮಾಡೋರ್ಗೆ ಮಾತ್ರ ಇದು ಹೇಳ್ತಾರೆ ನಾನು. ಸೊ ನೀವು ಯಾವ್ದಾರ ಓಕೆ, ನಂಗೆ ಬ್ರ್ಯಾಂಡು, ನಾವು ಬಟ್ಟೆ ಬಿಸ್ನೆಸ್ ಲೈಕ್ ಯಾವುದಾದ್ರೂ ಆಗಲಿ ನಾನು ತಂದು ಹಾಕೊಂಡು ನಾರ್ಮಲ್ ಪ್ರೈಸಲ್ಲಿ ಮಾಡಬೇಕು ಅಂದರೆ ಇದೆಲ್ಲ ಏನು ಇಷ್ಟು ಟೆನ್ಷನ್ ತಗೋಬೇಕಾಗಿಲ್ಲ. ಓನ್ ಲೇಬ್ಲಿಂಗಲ್ಲಿ ಹೋಗಬೇಕು ಅಂದರೆ ಇಷ್ಟೆಲ್ಲ ಫಾಲೋ ಅಪ್ ಮಾಡಬೇಕಾಗುತ್ತೆ ಗೈಸ್. ನಾನು ಆ್ಯಕ್ಚುಲಿ ಇದನ್ನೆಲ್ಲ ಮಾಡೇ ನಾನು ಇದಿಟ್ಟಿರೋದು. ಸೊ ಸ್ಟ್ರಗಲ್ ತುಂಬ ಇದೆ. ಸೊ ಬಟ್ಟೆ ಅಂಗಡಿ ಮಾಡೋದು ದೊಡ್ಡದಲ್ಲ. ಸೊ ಓನ್ ಬ್ರ್ಯಾಂಡಿಂಗಲ್ಲಿ ಮಾಡೋದಿದೆಯಲ್ಲ, ಸಿಕ್ಕಾಪಟ್ಟೆ ರಿಸ್ಕ್ ಇದೆ ಗೈಸ್. ನಾವು ಪರ್ಸ್ನಲಾಗಿ ನನ್ನ ಒಪಿನಿಯನ್ ಹೇಳ್ತಾ ಇರೋದು. ಸೊ ಬೇರೆಯವ್ರಿಗೆಲ್ಲ ಯಾವ ರೀತಿ ಏನೋ ನನಗೆ ಗೊತ್ತಿಲ್ಲ. ಬಟ್ ಗೈಸ್, ನಿಮ್ಮದೇನಾದರೂ ಗಾರ್ಮೆಂಟ್ಸ್ ಇದ್ದರೆ ಸಿಕ್ಕಾಪಟ್ಟೆ ಈಸಿಯಾಗಿ ಹೋಗುತ್ತೆ. ಗಾರ್ಮೆಂಟ್ಸ್ ಇದ್ದರೆ ಆಲ್ಮೋಸ್ಟು 50% ಅಷ್ಟು ಟೆನ್ಷನ್ ಕಡಿಮೆ ಆಗುತ್ತೆ. ಯಾಕಂದರೆ ನಿಮ್ಮದೇ ಗಾರ್ಮೆಂಟ್ಸ್ ಇದ್ದಾಗ ಫ್ಯಾಬ್ರಿಕ್ಸ್ ಯಾವ ರೀತಿ ಬರುತ್ತೆ, ಏನು ಬರುತ್ತೆ, ಯಾವ ರೀತಿ ಸ್ಟಿಚ್ ಮಾಡಬೇಕು ಎಲ್ಲ ನಿಮ್ಮ ಕಂಟ್ರೋಲಲ್ಲಿ, ನಿಮ್ಮ ನೋಡ್ಕೊಂಡು ಬೆಳೆದಿರ್ತೀರ ಅದನ್ನೇ. ಫಾರ್ ಎಕ್ಸಾಂಪಲ್ ನಿಮ್ಮ ಫಾದರ್ ಅವರು ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಗಾರ್ಮೆಂಟ್ಸ್ ಮಾಡಿದ್ರೆ, ಸೊ ಅದರಲ್ಲೇ ಇರೋದ್ರಿಂದ ಪಳಗೋದ್ರಿಂದ ಸೊ ನಿಮಗೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಬಟ್ ಗಾರ್ಮೆಂಟ್ಸ್ ಇಲ್ಲ, ನಾನು ಏನು ಈ ಫೀಲ್ಡಿಗೆ ನಾನು ಹೊಸಪ ಅಂತ, ನಾನು ನಿಜವಾಗ್ಲೂ ಗೈಸ್ ನಾನು ಈ ಫೀಲ್ಡಿಗೆ ಹೊಸಪ. ಸೊ ಇದು ಯಾವುದೇ ರೀತಿ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಏನೂ ಇಲ್ಲ. ಸೊ ನಾನು ರಿಸರ್ಚ್ ಮಾಡಿ ಫೈಂಡ್ ಔಟ್ ಮಾಡಿ ಹೋಮ್ ವರ್ಕ್ ಮಾಡಿ ಇದ್ರ ಮೇಲೆ ನಾನು ಮಾಡಿರೋದು. ಸೊ ಪ್ರತಿಯೊಂದು ಕಡೆಯೂ ಹೋಗಿ ರಿಸರ್ಚ್ ಮಾಡಬೇಕು. 15 ಕಡೆ ತಿರುಗಬೇಕು. ಸೊ ನೀವು 15 ಫಾರ್ ಎಕ್ಸಾಂಪಲ್ 15 ಗಾರ್ಮೆಂಟ್ಸ್ ಕಡೆ ಹೋದಾಗ ನಿಮ್ಗೆ ಯಾವ್ದಾರ 1 ಅಥವಾ 2 ಸೆಲೆಕ್ಟ್ ಆಗ್ಬೋದು, ಅಥವಾ 5 ಸೆಲೆಕ್ಟ್ ಆಗ್ಬೋದು. ಆ ಟಾಪ್ 5ಅಲ್ಲಿ ನೀವು ಟಾಪ್ 1 ಸೆಲೆಕ್ಟ್ ಮಾಡಬೇಕು ಗೈಸ್. ಯಾಕಂದರೆ ಇವಾಗ ಟೀ ಶರ್ಟು ಹುಡ್ಡೀಸು ಅಂತ ಹೋದಾಗ ಏನಾಗುತ್ತೆ, ನೀವು ಕಂಪ್ಲೀಟಾಗಿ 15 ಅದ್ರ ಮೇಲೆ ಹುಡುಕಿರ್ತೀರ. ಸೊ 2 ಕಡೆ 3 ಕಡೆ ಕೊಟ್ಟರೆ ವೇಸ್ಟು. ಸೊ ಅದೇ ಆಲ್ಮೋಸ್ಟು ಒಂಚೂರು ಡಿಫ್ರೆನ್ಸ್ ಇರುತ್ತೆ. ಸೊ ಆ ಥರ ಮಾಡಬೇಕು. ಇಫ್ ಇನ್ ಕೇಸ್ ನಿಮ್ಗೇನಾದರೂ ಓಕೆ ಎರಡರಲ್ಲೂ ಚೆನ್ನಾಗಿದೆ, 2 ಕಲೆಕ್ಷನ್ಸು ಬೇಕು, ಅದರಲ್ಲಿ ಅದೇ ಸಪ್ರೇಟ್ ಕಲೆಕ್ಷನ್ಸ್ ಐತೆ, ಇದೇ ಸಪ್ರೇಟ್ ಕಲೆಕ್ಷನ್ಸ್ ಐತೆ. ಫಾರ್ ಎಕ್ಸಾಂಪಲ್ ಗೈಸ್, ಸಿಂಪಲಾಗಿ ಹೇಳ್ತೀನಿ, ಕೆಲವೊಬ್ಬರು ಡ್ರಾಪ್ ಶೋಲ್ಡ್ರ್ ಮಾಡಲ್ಲ, ಕೆಲವೊಬ್ಬರು ಬರೀ ಡ್ರಾಪ್ ಶೋಲ್ಡ್ರ್ ಮಾಡ್ತಾರೆ. ಓಕೆನಾ? ಇವಾಗ ಗಾರ್ಮೆಂಟ್ಸಲ್ಲಿ ಕೆಲವೊಬ್ರು ಡ್ರಾಪ್ ಶೋಲ್ಡ್ರ್ ನಾವು ಮಾಡಲ್ಲ ಅಂತಂತಾರೆ. ನಾರ್ಮಲ್ ಟೀ ಶರ್ಟ್ಸ್ ಹುಡ್ಡೀಸು ಅಥವಾ ಕಾಲರ್ ನೆಕ್ ಟೀ ಶರ್ಟ್ಸು, ಪೋಲೋ ಟೀ ಶರ್ಟ್ಸ್ ಈ ಥರ ಮಾಡ್ತಾರೆ ಅಂತಾರೆ. ಕೆಲವರಲ್ಲಿ ನಾವು ಪೋಲೋ ಟೀ ಶರ್ಟ್ಸ್ ಎಲ್ಲ ಮಾಡಲ್ಲ, ಡ್ರಾಪ್ ಶೋಲ್ಡ್ರ್ ಮಾತ್ರ ಮಾಡ್ತೀವಿ. ಓಕೆ, ಇದಕ್ಕೆ ಆ ಕ್ಯಾಟಗರಿ ಆರ್ಡರ್ ಕೊಡಬೇಕು, ಈ ಕ್ಯಾಟಗರಿಯವ್ರಿಗೆ ಈ ಕ್ಯಾಟಗರಿ ಆರ್ಡರ್ ಕೊಡಬೇಕು. ಸೊ ಆ ಥರ ನೀವು ಬಟ್ಟೆ ಚೂಸ್ ಮಾಡೋದು ಅಷ್ಟೇ. ಕೆಲವೊಬ್ರು ಕ್ಯಾಟ್ಲಾಗ್ ಕೊಟ್ಬಿಟ್ಟು ಮಾಡಿ ಅಂತಾರೆ. ಸೊ ಕ್ಯಾಟ್ಲಾಗ್ ಕೊಟ್ಬಿಟ್ಟು ನೋಡಿ ನಾವು ತರಿಸ್ಕೊಡ್ತೀವಿ ಅಂತ. ಕೆಲವೊಬ್ರು ಇಲ್ಲಿರೋ ಕಲೆಕ್ಷನ್ಸ್ ಮಾತ್ರ ನೀವು ಚೂಸ್ ಮಾಡಿ ಅದೆಲ್ಲ ಮಾತ್ರ ಹೊಲ್ಕೊಡೋದು ಅಂತಾರೆ. ಕೆಲವೊಬ್ರು ಸರ್ ಇಲ್ಲಿರೋದು ಚೂಸ್ ಮಾಡಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಮಗೆ ಫ್ಯಾಬ್ರಿಕ್ಕು ಕ್ಯಾಟ್ಲಾಗ್ ಕೊಡ್ತೀವಿ, ಕ್ಯಾಟ್ಲಾಗಲ್ಲಿ ನೋಡಿ ನಾವೇ ಸ್ಟಿಚ್ ಹಾಕ್ಸ್ಕೊಡ್ತೀವಿ. ಇಫ್ ಇನ್ ಕೇಸ್ ಎರಡು ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ಫ್ಯಾಬ್ರಿಕ್ಸ್ ಇದ್ದರೆ ಫ್ಯಾಬ್ರಿಕ್ಸ್ನ ಸಪ್ಲೈ ಮಾಡ್ಕೊಡಿ, ನಾವು ಪರ್ ಶರ್ಟ್ಗೆ ಇಷ್ಟು ಅಂತ ಫ್ಯಾಬ್ರಿಕ್ ಸಪ್ಲೈ ಮಾಡಿದಾಗ ಪರ್ ಪೀಸಿಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಗೈಸ್ ಫ್ಯಾಬ್ರಿಕ್ ಇದ್ದರೂ ಇಲ್ಲದೆ ಹೋದರೂ ಪರ್ ಪೀಸ್ಗೆ ಅವರು ಇದು ಮಾಡೋದು. ಬಟ್ ಸ್ಟಿಚಿಂಗ್ ಚಾರ್ಜು 30-40 ರುಪೀಸ್ ಸಮಥಿಂಗ್ ಏನೋ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ 5 ರೂಪೀಸು 10 ರೂಪೀಸ್ ಸ್ಟಿಚಿಂಗ್ ಸಿಗೋಲ್ಲ. ಸೊ ಆಲ್ಮೋಸ್ಟ್ ಎಲ್ಲ 30 ಅಬೋನೇ ಇರುತ್ತೆ ಸ್ಟಿಚಿಂಗು ಶರ್ಟು. ಅದು ಕ್ವಾಲಿಟಿ ಮೇಲೆ ಹೋಗುತ್ತೆ. ಸೊ ನೀವು ಹೈ ಕ್ವಾಲಿಟಿ ಕೊಟ್ಟಷ್ಟು ನೀವು ಹೈ ಲೆವೆಲ್ಗೆ ಹೋಯ್ತಾ ಇರುತ್ತೆ ಸ್ಟಿಚಿಂಗ್ ಪ್ರೈಸನ್ನು. ಸೊ ಫ್ಯಾಬ್ರಿಕ್ಸ್ ಕೊಟ್ಟರೆ ಫ್ಯಾಬ್ರಿಕ್ಸಲ್ಲಿ ಸ್ಟಿಚಿಂಗ್ ಆಯ್ತಾ ಇರುತ್ತೆ. ಸೊ ಆ ಥರ ಗೈಸ್ ಇದರಲ್ಲಿ ತುಂಬ ಅಂದರೆ ತುಂಬ ಆಳ ಇದೆ ಗೈಸ್. ನೀವು ಇಳಿಬೇಕು, ನೀವೇ ಅಳಿಬೇಕು ಗೈಸ್. ಲೈಕ್ ಇವಾಗ ಹೆಂಗೆ ಅಂದರೆ ಎಷ್ಟು KGF ಅಲ್ಲಿ ಒಂದು ಡೈಲಾಗ್ ಹೊಡಿತಾರೆ, ಸಮುದ್ರ ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ, ಅಳದೆ ಬಿಡೋಣ ಬನ್ನಿ ಅಂತ. ಸೊ ಆ ಥರ ನೀವು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿ ಬಂದರೆ ಗೈಸ್, ಬಟ್ಟೆ ಬಿಸ್ನೆಸ್ಸೇ ಅಂತಲ್ಲ, ನೀವು ಯಾವುದೇ ಬಿಸ್ನೆಸ್ಸಿಗೆ ಹೋಗಿ ನೀವು ನೋಡೋಷ್ಟು ಸುಲಭ ಅಂತೂ ಇರಲ್ಲ ಬಿಸ್ನೆಸ್ಸು. ಸೊ ಸಿಕ್ಕಾಪಟ್ಟೆ ಹೋಮ್ ವರ್ಕು, ಹಾರ್ಡ್ ವರ್ಕು ಸಿಕ್ಕಾಪಟ್ಟೆ ಮಾಡಬೇಕಾಗುತ್ತೆ. ನೀವು ಯಾವುದಾದ್ರೂ ಮಾಡಿ, ಲೈಕ್ ಇವಾಗ ನೀವು ನಿಮ್ಮ ಅಪ್ಪ ತಾತ ಅವರೆಲ್ಲ ಬಂದಿರೋ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತೀನಿ ಅಂದಾಗ ಏನಾಗುತ್ತೆ, ನೀವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರ್ತೀರಾ. ಸೊ ಅದರಲ್ಲಿ ಒಂದು ಸ್ವಲ್ಪ ನಿಮಗೆ ನಾಲೆಡ್ಜ್ ಇದ್ಬಿಡುತ್ತೆ. ಒಂದು ಏನಿಲ್ಲ ಅಂದರೂ ಒಂದು 30-40% ಅಂತ ನಾಲೆಡ್ಜ್ ಅಂತ ಇದ್ದೇ ಇರುತ್ತೆ. ನೀವೇನು ಮಾಡಬೇಕು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ತುಂಬಿ ಅದರಲ್ಲಿ ನೀವು ಪುಷ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇಫ್ ಇನ್ ಕೇಸ್ ನೀವೇನಾದರೂ ಹೊಸ್ದಾಗಿ ಮಾಡ್ತೀನಿ, ನನಗೆ ಯಾರೂ ಅಂದರೆ ನಮ್ಮ ರಿಲೇಟಿವ್ಸಲ್ಲಿ ಯಾರೂ ಇಲ್ಲ, ಲೈಕ್ ನಾನೇ ಹೊಸ್ದಾಗಿ ಮಾಡಬೇಕು, ಹೊಸ ಸ್ಟೆಪ್ ತಗೋಬೇಕು ಅಂದಾಗ ನಿಮ್ಮ ಗೈಸ್ ಒಂದೇ ಹೇಳ್ತೀನಿ, ನಿಮ್ಮ ಹತ್ರ ದುಡ್ಡಿದ್ರೆ ಸಾಲಲ್ಲ. ಲೈಕ್ ಕೋಟಿ
ಕೋಟಿ, ಲಕ್ಷ ಕೋಟಿ, 1000 ಕೋಟಿ, 100 ಕೋಟಿ, 200 ಕೋಟಿ, ನಾನು 5 ಕೋಟಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಬಿಸ್ನೆಸ್ನೆಲ್ಲೋ ತೊಗೊಂಡೋಗಿ ಇಟ್ಬಿಡ್ತೀನಿ ಗೈಸ್. ದುಡ್ಡಿದ್ರೆ ಸಾಲ. ಆ ದುಡ್ಡಿಗೆ 5 ಕೋಟಿ ಇನ್ವೆಸ್ಟ್ ಮಾಡ್ತಾಯಿದ್ದೀರಾ ಅಂದರೆ ನೀವು 10 ಕೋಟಿಗೆ ಆಗೋಷ್ಟು ಹಾರ್ಡ್ ವರ್ಕ್ ಮಾಡಬೇಕು. 10 ಕೋಟಿಗೆ ರಿಟರ್ನ್ ಬರೋಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಆ ಥರ ಒಂದು ಸ್ವಲ್ಪ ಮೈಂಡ್ಗೆ ಮಾಡಬೇಕು. ಈ ಥರ ಎಲ್ಲ ಇರುತ್ತೆ ಗೈಸ್. ಸೊ ವೆಬ್ಸೈಟು ನಾನು ಆಲ್ಮೋಸ್ಟು ಬಜೆಟ್ ಕಡಿಮೆ ಆಗಲಿ, ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ಆದಷ್ಟು ಅಂದ್ಬಿಟ್ಟು ಅದಕ್ಕೆ ನಾನೇ ಕೂತ್ಕೊಂಡು ಡೆವಲಪ್ ಮಾಡಿರೋದು ವೆಬ್ಸೈಟು. ಸೊ ಕಂಪ್ಲೀಟಾಗಿ ನಾನೇ ಡೆವಲಪ್ ಮಾಡಿರೋದು ಅದು. ಸೊ ಅದಾಗಿ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಶಾಪಿಫೈಲ್ ನಾನು ಮಾಡಿರೋದು ಅಂತ. ಸೊ ಶಾಪಿಫೈಲ್ ಈಸಿ ಅಂತಂತೀರ. ಸೊ ಕೆಲವೊಂದು ನಾವು ಕೋಡಿಂಗ್ ಮಾಡಲೇಬೇಕು. ಕೆಲವೊಂದನ್ನು ನನ್ನ ಫ್ರೆಂಡ್ ಹೆಲ್ಪ್ ತಗೊಂಡು ಕೋಡಿಂಗ್ ಎಲ್ಲ ಮಾಡಿ ಒಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸೊ ಶಾಪಿಫೈಲ್ ಹೋಗಿ ರಿಸರ್ಚ್ ಮಾಡಿ. ಸೊ ಕಂಪ್ಲೀಟ್ ನಾನು ಯಾವ ಥರ ವೆಬ್ಸೈಟ್ ಡೆವಲಪ್ ಮಾಡಿದ್ದೀನೋ ಆ ಥರ ನೀವು ಕಂಪ್ಲೀಟಾಗಿ ಮಾಡಬೇಕು ಅಂದರೆ ಸೊ ಹೋಗಿ ನೋಡಿ, ರಿಸರ್ಚ್ ಮಾಡಿ. ಕೋಡಿಂಗ್ ಮಾಡಬೇಕಾ, ಯಾವ ರೀತಿ ಮಾಡಬೇಕು, ಯಾವುದಕ್ಕೆ ದುಡ್ಡು ಕೊಡಬೇಕು. ನಾನು ಕೆಲವೊಂದು ಚಿಕ್ಕ ಪುಟ್ಟದಕ್ಕೆ ಕೆಲವೊಂದು ಚಿಕ್ಕ ಪುಟ್ಟದೆಲ್ಲ ನಾನು ಕೋಡಿಂಗ್ ಮಾಡಿದ್ದೀನಿ. ಕೆಲವೊಂದು ಹಾರ್ಡ್ ಇರೋದನ್ನೆಲ್ಲ ಒಂದು ಸ್ವಲ್ಪ ಪ್ರೀಮಿಯಮ್ ಕೊಟ್ಟು ಅಂದರೆ ಅಲ್ಲೇ ಅದರ ಶಾಪಿಫೈಲೇ ಕೆಲವೊಂದು ಸಿಗುತ್ತೆ. ಇದು ಮಾಡ್ಕೋಬೇಕು, ನೀವು ಪ್ಲಗ್ ಮಾಡ್ಕೋಬೇಕು. ಸೊ ಪ್ಲಗ್ ಮಾಡ್ಕೋಬೇಕು ಅಂದರೆ ನೀವು ಅಮೌಂಟ್ ಕಟ್ಟಬೇಕು. ಸೊ ಕೆಲವೊಂದು ಒನ್ ಟೈಮ್ ಅಮೌಂಟ್ ಇರುತ್ತೆ, ಕೆಲವೊಂದು ಇಯರ್ಲಿ ಇರುತ್ತೆ, ಕೆಲವೊಂದು ಮಂತ್ಲಿ ಇರುತ್ತೆ. ಸೊ ಆ ಥರ ಪ್ರೀಮಿಯಮ್ಗೆ ತಗೊಂಡು ಹೋಗಬೇಕು ಗೈಸ್. ಸೊ ಈ ಥರ ಎಲ್ಲ ಇರುತ್ತೆ. ಬಿಸ್ನೆಸ್ ಅಂದರೆ ನೀವು ಅಂದ್ಕೊಂಡಿರೋ ಥರ ಈಸಿ ಹೋಗ್ಬೋಣ ಮಾಡ್ಬೋಣ, ಏನೋ ಹೋಗೋದು ಮಾರ್ಕೆಟ್ಗೆ ಹೋಗೋದು, 50 ಶರ್ಟ್ ತರೋದು ಮಾರೋದು, ಈ ಥರ ಇಷ್ಟೇ ಅಲ್ವ ಇರುತ್ತೆ ಅಂತ ಅನಿಸುತ್ತೆ ನಿಮಗೆ. ಒಂದು ಸತಿ ಅಳಿದು ನೋಡಿ. ಸೊ ಲೈಕ್ ಸಮುದ್ರದಲ್ಲಿ ಅಳಿರಿ ಫಸ್ಟು. ಸೊ ಆಗುತ್ತಾ ನೋಡಿ ನಿಮ್ಮ ಕೈಲಿ. ಸೊ ಇಫ್ ಇನ್ ಕೇಸ್ ಆದರೆ ಗ್ರೇಟು ಗೈಸ್. ನಿಮ್ಮಷ್ಟು ಲಕ್ಕಿರೋರು ಇನ್ನೊಬ್ರು ಇರಲ್ಲ. ಸೊ ಇಫ್ ಇನ್ ಕೇಸ್ ಕಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಸತಿ ಇಳಿದ ಮೇಲೆ ಬಿಡಬೇಡಿ. ಅದೆಷ್ಟೇ ಕಷ್ಟ ಆಗಲಿ, ಸುಖ ಇರಲಿ, ಏನೇ ಇರಲಿ, ನಾನು ಏನೇ ಮಾಡೋದು ನಾನು ಸ್ಟ್ಯಾಂಡ್ ತಗೊಳ್ಳೋವರೆಗೂ ಇಲ್ಲಿದ್ದೇ ಇರ್ತೀನಿ ಅನ್ನೋದೊಂದು ಛಲ ಇರಲಿ. ಸೊ ಗೈಸ್ ನಾನೊಂದು ಏನು ಹೇಳ್ತೀನಿ ಅಂದರೆ, ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನಿಮಗೆ 1 ಇಯರು ಎಷ್ಟೇ ಹೊಡ್ತಾ ಬಿದ್ದರೂ ತಡ್ಕೊತೀನಿ ಅನ್ನೋ ಕೆಪಾಸಿಟಿ ಇರಬೇಕು. ಅದೇನೇ ಆಗಿರಲಿ ಗೈಸ್, ಸಾಲ ಸೋಲ ಗೀಲ ಅವೆಲ್ಲ ಸೆಕೆಂಡ್ರಿ. ನಮ್ಗೆ ಏನೇ ಆಗಲಿ, ಇವಾಗ ಫಾರ್ ಎಕ್ಸಾಂಪಲ್ ಒಂದು 3 ತಿಂಗಳು ಅಥವಾ 4 ತಿಂಗಳು ಒಂದೇ ಒಂದು ಆರ್ಡ್ರ್ ಬಂದಿಲ್ಲ, ಒಬ್ಬರು ಕಸ್ಟಮರ್ ಬಂದಿಲ್ಲ ಆ ಶಾಪ್ಗೆ ಅಂದ್ರೂ ಹೊಡ್ತಾ ತಡ್ಕೊಳ್ಳೋ ಥರ ಇರಬೇಕು. ಆ ರೀತಿ ಇದ್ದರೆ ಮಾತ್ರ ಬಿಸ್ನೆಸ್ಸಿಗೆ ಬನ್ನಿ. ಮಿನಿಮಮ್ 1 ಇಯರ್ ಕಾಯಿರಿ ಗೈಸ್. ಮಿನಿಮಮ್ 1 ಇಯರ್ ಆದಮೇಲೂ ನಿಮ್ಗೇನೂ ಪಿಕಪ್ ಕಾಣಿಸ್ತಾ ಇಲ್ಲ. ಸೊ ಸ್ಟಾರ್ಟ್ ಮಾಡಿದಾಗ ಎಲ್ಲಿತ್ತೋ ನಿಮ್ಮ ಗ್ರಾಫು ಇವಾಗಲೂ ಅಲ್ಲೇ ಇದೆ. ಏನು ಒಂದು ಮೂಮೆಂಟು ಕಾಣಿಸ್ತಾನೇ ಇಲ್ಲ. ಸೊ ಬೆಳೆಯೋಕ್ಕೂ ಏನೂ ದಾರಿ ಇಲ್ಲ, ಇದಕ್ಕೂ ಏನೂ ದಾರಿ ಇಲ್ಲ ಅಂದಾಗ ಸೊ ಅವಾಗ ಏನು ಮಾಡಬೇಕು, ನೀವು ಯೋಚನೆ ಮಾಡಬೇಕು. ಸೆಕೆಂಡ್ ಆಪ್ಷನ್ ಏನಾರು ಇದ್ದರೆ ಯೋಚನೆ ಮಾಡಬೇಕು. ಸೊ ನಿಮಗೆ ಇವಾಗ ಬಿಸ್ನೆಸ್ಸಿಗೆ ಬರಬೇಕು ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂದರೆ, ಇವಾಗ ನನಗನ್ಸ್ತಾರ ಪ್ರಕಾರ ಸೊ ಪ್ಲ್ಯಾನ್ ಎ ಅಂತ ಮಾಡ್ತೀರಾ. ಸೊ ಬರೀ ಸಕ್ಸಸ್ ಕಡೆನೇ ನೋಡಿರ್ತೀರಾ. ಸೊ ಇದು ಹಿಂಗೆ ಸಕ್ಸಸ್ ಆಗೋದ್ರೆ ಯಾವ ರೀತಿ ಹೋಗ್ಬಿಡುತ್ತೆ ನನ್ನ ಬಿಸ್ನೆಸ್ ಅನ್ನೋದೇ ಪ್ಲ್ಯಾನ್ ಮಾಡಿರ್ತೀರ. ಸೊ ಪ್ಲ್ಯಾನ್ ಬಿ ಮಾಡಿ. ಇಫ್ ಇನ್ ಕೇಸ್ ನಾನು ಅಂದ್ಕೊಂಡಿರೋ ಅಷ್ಟರಲ್ಲಿ 80% ರೀಚ್ ಔಟ್ ಆದರೆ ನಾನು ಏನು ಮಾಡಬೇಕು. ಪ್ಲ್ಯಾನ್ ಸಿ, ಇಫ್ ಇನ್ ಕೇಸ್ ನಾನು ಅಂದ್ಕೊಂಡಿರೋದಲ್ಲಿ ಬರೀ 60% ರೀಚ್ ಔಟ್ ಆದಾಗ ನಾನೇನು ಮಾಡಬೇಕು, ಯಾವ ಥರ ಸ್ಟೆಪ್ ತಗೋಬೇಕು. ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ, ಆ ಥರ ಒಂದು 10% 20% ಬಂದು ಪ್ಲ್ಯಾನ್ ಝೆಡ್ಡು ಗೈಸ್. ನಾನು ನಿಜ ಹೇಳ್ತಾ ಇದ್ದೀನಿ, ಕೆಲವೊಬ್ರಿಗೆ ಬೇಜಾರಾಗ್ಬೋದು. ಪ್ಲ್ಯಾನ್ ಝೆಡ್ಡು ಅಥವಾ ಪ್ಲ್ಯಾನ್ XYZ ಈ ಥರ ಲಾಸ್ಟಲ್ಲಿ ಇರುತ್ತಲ್ಲ XYZ ಅಂತ. ಸೊ ಅದಕ್ಕೆ ನೀವು ಏನು ಪ್ಲ್ಯಾನ್ ಮಾಡಬೇಕು ಅಂದರೆ, ಇಫ್ ಇನ್ ಕೇಸ್ ನನ್ನ ಬಿಸ್ನೆಸ್ ರನ್ನೇ ಆಗಲಿಲ್ಲ, ನಾನು ಏನು ಮಾಡಬೇಕು, ಕಂಪ್ಲೀಟ್ ಲಾಸ್ ಆಯಿತು, ನಾನು ಏನು ನೆಕ್ಸ್ಟ್ ಸ್ಟೆಪ್ ತಗೋಬೇಕು, ಆ ಥರ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಝೆಡ್ ಇದು. ಪ್ಲ್ಯಾನ್ ಎಕ್ಸು ಏನೂ ಮೂವ್ ಆಯ್ತಾಯಿಲ್ಲ ಅಂದಾಗ ನಾನು ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಆಲ್ಮೋಸ್ಟು ಒಂದು 80% ಆದರೂ, ಫಾರ್ ಎಕ್ಸಾಂಪಲ್ 10 lakh ನೀವು ಇನ್ವೆಸ್ಟ್ ಮಾಡಿರ್ತೀರಾ ಅಂದರೆ ಅಟ್ಲೀಸ್ಟ್ ಒಂದು 8 lakh ಆದರೂ ಇದರಿಂದ ರಿಟರ್ನ್ ಬರುತ್ತಾ. ಇಫ್ ಇನ್ ಕೇಸ್ ನನಗೆ ಓಡ್ಸೋಕ್ಕಾಗಲಿಲ್ಲ, ನಾನೇನೋ ಮಾಡೋಕ್ಕಾಗಲಿಲ್ಲ, ಸೇಲ್ ಮಾಡಿದ್ರೆ ಅಥವಾ ಮಾರಿದ್ರೆ ಏನೋ ಒಂದು ಗೈಸ್ ಮಾಡಿದ್ರೆ ಇದರಲ್ಲಿ 8 lakh ಆದರೂ ನಾನು ತೆಗಿಬೋದಾ. ನೀವು 10 ಬಿಸ್ನೆಸ್ ಇದ್ದು 10 ಬಿಸ್ನೆಸ್ಸಲ್ಲಿ ರೊಟೇಷನ್ ಐತೈತೆ ಅಂದರೆ ಬೇರೆ ಥರ. ಒಂದೇ ಬಿಸ್ನೆಸ್ ಇಟ್ಕೊಂಡಾಗ ನೀವು ಆ ಬಿಸ್ನೆಸ್ಸಿಂದನೇ 8 lakh ತೆಗಿಯೋಕ್ಕೆ ಟ್ರೈ ಮಾಡಬೇಕು. ಸೊ ಅದು ಆಗಲಿಲ್ವಾ, ಆ ಸ್ಟೆಪ್ಪು ನಿಮ್ಗೆ ಆಗಲ್ಲ, ಕ್ಲೋಸ್ ಆಗಿದೆ ಅನ್ನಿಸ್ತಾ, ಅಟ್ಲೀಸ್ಟ್ ಒಂದು 50-60% ಆದರೂ ಎತ್ಬೋದಾ ಅನ್ನೋದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಸೊ ನೀವು 100% ಲಾಸ್ ಮಾಡ್ಕೊತೀವಿ ಅಂತ ಏನಾದರೂ ಅನಿಸಿದ್ರೆ XYZ ಪ್ಲ್ಯಾನಲ್ಲಿ, ಸೊ ಆಲ್ಮೋಸ್ಟ್ ಆ ಬಿಸ್ನೆಸ್ನ ಹೋಲ್ಡ್ ಮಾಡಿ, ಎಷ್ಟಾಗುತ್ತೋ ಅಷ್ಟು. ಸೊ ನಿಮಗೆ ಗೈಸ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಬರೀ 100% ನಾನು ಈ ಬಿಸ್ನೆಸ್ನ ಸಕ್ಸಸ್ ಮಾಡ್ತೀನಿ ಅಂತಲೇ ಗ್ಯಾರಂಟಿ ಇದ್ರಾಗಲ್ಲ. ಸೊ 1000 ಅಲ್ಲ, 1000%, 2000% ಅಷ್ಟು ಗ್ಯಾರಂಟಿ ಇದ್ದರೆ ಮಾತ್ರ ಸ್ಟೆಪ್ ಇನ್ ಆಗಿ. ಯಾಕಂದರೆ XYZ 50% ಬರಲ್ಲ, ಕಷ್ಟ ಇದೆ, ಇದನ್ನು
ನಾನು ಸೇಲ್ ಮಾಡಿದ್ರು ನನಗೆ ನಮ್ಮಮ್ಮ ಅಂದರೆ 10% ಅಥವಾ ಏನೋ ಬರ್ಬೋದು, ಅಥವಾ ಫುಲ್ ಕಂಪ್ಲೀಟಾಗಿ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ ಅಂತ ಏನಾದರೂ ಅನಿಸಿದ್ರೆ ದಯವಿಟ್ಟು ನಿಮಗೆ 1000% ಅಷ್ಟು ಗ್ಯಾರಂಟಿ ಇದ್ದರೆ ಇದು ಸಕ್ಸಸ್ ಆಗೇ ಆಗುತ್ತೆ ಅಂತ ಸ್ಟೆಪ್ ಆಗಿ. ಇಫ್ ಇನ್ ಕೇಸ್ ನೀವು 100% ಅಷ್ಟೇ ಅಂದರೆ 100% ಅಲ್ಲ, ಒಂದು 80% 90% ಅಷ್ಟೇ ಗ್ಯಾರಂಟಿ ಇರೋದು ನನಗೆ ನೋಡೋಣ ಏನಾಗುತ್ತೆ ಅಂತ ಇಷ್ಟು ರಿಸ್ಕ್ ಎಲ್ಲ ತಗೊಳಕ್ಕೆ ಹೋಗ್ಬಿಡಿ, ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು. ಇಲ್ವಾ ಲೈಕ್ ನಿಮ್ಮ ಸೇವಿಂಗ್ಸ್ ಅನ್ನೋದು ಏನಿರುತ್ತೆ, ಲೈಕ್ 1 lakh 2 lakh 3 lakh ವಿತಿನ್ 5 lakh ಒಳಗಡೆ ಅದರಲ್ಲಿ ಏನಾರೋ ಒಂದು ಪ್ರಯೋಗ ಮಾಡಿ. ಆದರೆ ಸಕ್ಸಸ್ ಆಯಿತು ನೆಕ್ಸ್ಟ್ ಸ್ಟೆಪ್ ಹೋಗ್ಬೋದು. ಈ ಥರ ಗೈಸ್. ಸೊ ನಾನು ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೆ, ಲೈಕ್ ಆ ಥರ ಏನೋ ಕೆಲವೊಂದು ಚಿಕ್ಕ ಪುಟ್ಟದಾಗಿ ಚೇಂಜಸ್ ಮಾಡಬೇಕು ಅಂತ ತುಂಬ ಒದ್ದಾಡ್ತಾ ಇದ್ದೀನಿ. ಲೈಕ್ ಇನ್ನೊಂದು ಸ್ವಲ್ಪ ಪ್ರೀಮಿಯಮ್ ಅಪ್ಗ್ರೇಡ್ ಮಾಡಬೇಕು ಅಂತ. ಯಾಕಂದರೆ ನಂದು ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಡು ಹೋಗಿರೋರು, ಶಾಪ್ ಮಾಡಿರೋರೆಲ್ಲ ನನಗೆ ಒಂದೇ ಹೇಳಿರೋದು ಚೆನ್ನಾಗಿದೆ ಪ್ರಾಡಕ್ಟು, ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ, ಸ್ಟಿಚಿಂಗ್ ವೈಸ್ ಎಲ್ಲ ಚೆನ್ನಾಗಿದೆ ಅಂತ. ಸೊ ನನ್ನ ಯೋಚನೆ ಏನಂದರೆ, ಓಕೆ ಈ ಸ್ಟೆಪ್ ಆಯಿತು, ನೆಕ್ಸ್ಟ್ ಸ್ಟೆಪ್ ನಾನು ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು, ಲೈಕ್ ನಾನು ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿಗೆ ಹೋಗಬೇಕು ಅನ್ನೋದೊಂದು ತಲೆಯಲ್ಲಿ ಓಡ್ತಿದೆ. ಸೊ ಅದಕ್ಕೋಸ್ಕರ ಗೈಸ್ ಒಂದು ಸ್ವಲ್ಪ ನಿಮಗೆ ಗೊತ್ತಿರುತ್ತೆ ಬಿಸ್ನೆಸ್ ಅಂದಮೇಲೆ ಬೆಳಿಗ್ಗೆ ರಾತ್ರಿ ಏನೂ ಇರಲ್ಲ. ಸೊ ಯಾವಾಗೆಲ್ಲ ಏನೇನು ತಲೆಯಲ್ಲಿ ಓಡ್ತಾರೋ ಅದನ್ನೆಲ್ಲ ಕುತ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು, ಹಾರ್ಡ್ ವರ್ಕು, ಹೋಮ್ವರ್ಕು ಈ ಥರ ಎಲ್ಲ ಮಾಡ್ಕೊಂಡು ಇದು ಮಾಡಬೇಕು. ಸೊ ಕಂಪ್ಲೀಟಾಗಿ ಬ್ಯುಸಿಯಾಗಿ ಹೋಗಿದ್ದೀನಿ. ಬಟ್ ಆದರೂ ಪರವಾಗಿಲ್ಲ, ಲೈಕ್ ನಾನು ಡೈಲಿ ವ್ಲಾಗ್ ಥರ ಮಾಡ್ತಾರೆ ನಿಲ್ಲಿಸ್ಬಾರ್ದು. ಲೈಕ್ ಚಾಲೆಂಜು 100 days 350 365 days ಇದು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅಂತ ಮಾಡ್ತಾಯಿದ್ದೀನಿ. ಲೈಕ್ ಇವತ್ತಿಗೆ ಆಲ್ಮೋಸ್ಟ್ ಗೈಸ್ 25 50 25 ಆಲ್ಮೋಸ್ಟ್ ಗೈಸ್ 30 40 55 days ಏನೋ ಕಂಪ್ಲೀಟ್ ಆಗ್ತಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಓಡಲಿ, ಎಷ್ಟು ದಿನ ನೀವು ಸಪೋರ್ಟ್ ಮಾಡ್ತಿರೋ ಅಥವಾ ಏನೋ ನನಗೆ ಗೊತ್ತಿಲ್ಲ, ಇದೇ ರೀತಿ ಬರ್ತಾ ಇರುತ್ತೆ ವ್ಲಾಗ್ಸು. ಸೊ ನೋಡಿ, ನಿಮ್ಗೇನಾದರೂ ನಾನು ಮುಂಚೆ ಫಸ್ಟಿಂದನೇ ಹೇಳ್ತಾ ಇದ್ದೀನಿ, ನಿಮ್ಮ ತಲೆಯಲ್ಲಿ ಏನಾದರೂ ಇದ್ದರೆ ಹೇಳಿ. ಲೈಕ್ ಗೈಸ್ ಈ ಥರ ಕುತ್ಕೊಂಡು ಮಾತಾಡೋದೇ ನಿಮ್ಗೆ ಇಷ್ಟ ಆಯ್ತೈತೆ ಅಂದರೆ ಅದನ್ನೇ ಹೇಳಿ, ಅದ್ರ ಮೇಲೆ ಯಾವ್ದಾರ ಒಂದು ಟಾಪಿಕ್ಸ್ಗಳು ಹೇಳಿ. ಸೊ ನಾನು ಅದ್ರ ಮೇಲೂ ಟಾಪಿಕ್ಸ್ ಇಟ್ಕೊಂಡು ಬೇಕಾದರೆ ನಾನು ಮಾತಾಡ್ತೀನಿ. ಸೊ ಮೂವಿ ಬಗ್ಗೆ ಮಾತಾಡಿ ಬ್ರೋ, ಏನೂ ಬೇಡ, ಮೂವಿ ಬಗ್ಗೆ ಹೇಳಿ. ನನಗೆ ನೀವು ಹೇಳೋ 2 ಮೂವಿ ಸೂಪರಾಗಿತ್ತು, ಚೆನ್ನಾಗಿತ್ತು, ನೀವು ಹೇಳಿದ ಥರನೇ ಕಾಮಿಡಿ ಇತ್ತು. ಗೈಸ್ ನಾನು ಒಂದೇ ಹೇಳ್ತೀನಿ, ಮೂವಿಲಿ ರಿವ್ಯೂ ಕೊಟ್ಟರೆ ನಾನು ಏನಿದೆಯೋ ಅದೇ ಕೊಡ್ತೀನಿ ರಿವ್ಯೂ. ಅದು ಬಿಟ್ಟು ನಾನು ಸ್ವಲ್ಪ ಬಿಲ್ಡಪ್ ಆ್ಯಡ್ ಮಾಡಿ ಏನಾಯಿತು ಗೊತ್ತಾ, ನೀವು ಇದನ್ನ ನೋಡಲೇಬೇಕು 100%, ನಿಮಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲ್ಲ, ಅವ್ನು ಹಂಗೆ ಹೊಡ್ದ ಅಂತೆಲ್ಲ ಬಿಲ್ಡಪ್ ಇದ್ದಾರೆ ಮೂವಿಗೆಲ್ಲ ಬಿಲ್ಡಪ್ ಕೊಡಲ್ಲ. ಸೊ ಅದ್ರಲ್ಲಿ ಏನಿದೆ ಮೂವಿಲಿ ಅದನ್ನೇ ಹೇಳ್ತೀನಿ. ಸೊ ನೀವು ಆರ್ಯನ್ ಮೂವಿ ಆರ್ಯನ್ ಮೂವಿ ನೋಡಿದ್ರು ಅರ್ಥ ಆಗಿರೋದು. ಸೊ ಆಲ್ಮೋಸ್ಟ್ ನಾನು ಏನು ಹೇಳಿದ್ನೋ ಸಸ್ಪೆನ್ಸ್ ಥ್ರಿಲ್ಲರ್ ಚೆನ್ನಾಗಿದೆ. ಸೊ ಎಲ್ಲೂ ನೀವು ಡೈವರ್ಟ್ ಆಗೋಕ್ಕಾಗಲ್ಲ ಮೂವಿ ನೋಡ್ಬೇಕಾದ್ರೆ, ಆ ರೀತಿ ಫೀಲ್ ಕೊಡುತ್ತೆ ಮೂವಿ. ನೀವೇ ಒಂದು ಕ್ಯಾರೆಕ್ಟರ್ ಐತೀರ ಅದರಲ್ಲಿ. ಲೈಕ್ ನಿಮ್ಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟ ಇದ್ದರೆ ನೀವೇ ಒಂದು ಅದರಲ್ಲಿ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯಾವ್ದಾರ ಒಂದು ಕ್ಯಾರೆಕ್ಟರ್ಗೆ. ಆ ಥರ ಇದೆ ಮೂವಿ ಅಂತ ಹೇಳಿದೆ. ಸೊ ಅದೇ ರೀತಿ ಎಷ್ಟೋ ಜನಕ್ಕೆ ಫೀಲ್ ಆಗಿರುತ್ತೆ. ಸೊ ಕಮೆಂಟ್ ಹಾಕಿ, ಕರೆಕ್ಟು ನೀವು ಹೇಳೋದೆಲ್ಲ ಕರೆಕ್ಟು ಬ್ರೋ, ಚೆನ್ನಾಗಿತ್ತು ಮೂವಿ ಅಂತ ನಮಗೊಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅವಾಗ ಅದೇ ಕಂಟೆಂಟ್ ಮೇಲೆ ಮಾಡ್ಬೋದು. ಇಲ್ವಾ ಡೈರೆಕ್ಟಾಗಿ ಯಾವ್ದಾರ ಬೇರೆ ವೀಡಿಯೋಗಳಲ್ಲೂ ಪರವಾಗಿಲ್ಲ. ಸೊ ಬ್ರದರ್ ನೀವು ಈ ಥರ ಮಾಡೋ ಬದಲು ಒಂದು 50 days ಚಾಲೆಂಜ್ ತಗೊಳ್ಳಿ, ಆರಾಮಾಗಿ ಕಂಪ್ಲೀಟಾಗಿ ಹೊಡೆದು ಬಿಸಾಕಿ 50 ಮೂವೀಸು, ಕಾಮಿಡಿ, ಥ್ರಿಲ್ಲಿಂಗು ಗಿಲ್ಲಿಂಗು ಆ ಥರ ಏನೇ ಇದ್ದರೂ ನಮಗೆ ಚೆನ್ನಾಗಿರ್ಬೇಕು ಮೂವಿ ಅಷ್ಟೇ. ನಮಗೆ ಆ ಥರ ಹೇಳಿ ವೆಬ್ ಸೀರೀಸ್ ಎಲ್ಲ ನೀವು ಕನ್ನಡದಲ್ಲಿ ರಿವ್ಯೂ ಕೊಡಿ, ನಾವು ಅದನ್ನು ಫಾಲೋ ಅಪ್ ಮಾಡ್ತೀವಿ. ಚೆನ್ನಾಗಿರುತ್ತೆ ನೀವು ಹೇಳೋದು. ಲೈಕ್ ನಾನು ಹೇಳೋದೆಲ್ಲ 100% ಏನಿದೆ ಅದೇ ಹೇಳ್ತೀನಿ ಗೈಸ್. ಆ ಥರ ಇಲ್ವಾ, ನಾನು ಇನ್ನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನೀವೇನೋ ಕಮೆಂಟ್ ಮಾಡಿಲ್ಲ. ಲೈಕ್ ನಿಮ್ಮ ಆ ಥರ ಏನಿಲ್ಲ ಅಂದರೆ ಫ್ರೈಡೇ ಅಥವಾ ಸ್ಯಾಟರ್ಡೇ ಎರಡರಲ್ಲಿ ಯಾವ್ದಾರ ಒಂದಿನ ಫಿಕ್ಸ್ ಮಾಡ್ಕೊಂಡು ನಾನು ಅದಕ್ಕೆ ಮೂವೀಸ್ಗೆ ಅಂತಲೇ ಇಡ್ತೀನಿ, ಮೂವಿ ವೆಬ್ ಸೀರೀಸ್ಗೆ ಅಂತಲೇ ಇಡ್ತೀನಿ. ಅದು ಯಾಕೆ ಅಂದರೆ ಸ್ಯಾಟರ್ಡೇ ಸಂಡೇ ಫ್ರೀ ಇರ್ತೀರ ನೋಡ್ಬೋದು. ಇಫ್ ಇನ್ ಕೇಸ್ ಸ್ಯಾಟರ್ಡೇ ಬಂತು ಅಂದರೆ ಸಂಡೇ ಕಂಪ್ಲೀಟಾಗಿ ಆಲ್ಮೋಸ್ಟ್ ಎಲ್ಲ ಫ್ರೀ ಇರ್ತಾರೆ, ನೋಡ್ಬೋದು ಅಂತ. ಆಲ್ಮೋಸ್ಟ್ ಗೈಸ್ ಪ್ಲ್ಯಾನ್ ಮಾಡ್ತೀನಿ, ಫ್ರೈಡೇ ಬಿಡೋ ಥರ ಪ್ಲ್ಯಾನ್ ಮಾಡ್ತೀನಿ. ಯಾಕಂದರೆ ಫ್ರೈಡೇ ಬಿಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಸ್ಯಾಟರ್ಡೇ ಸಂಡೇ 2 ದಿನ ಸಿಗುತ್ತೆ. ಸೊ ಸ್ಯಾಟರ್ಡೇ ನೋಡ್ಬೋದು, ಸಂಡೇನೂ ನೋಡ್ಬೋದು. ಸೊ ಚೆನ್ನಾಗಿರುತ್ತೆ. ಇನ್ನು ಗೈಸ್ ತುಂಬ ಇದೆ ಮೂವೀಸು. ಲೈಕ್ ಎಲ್ಲ ಆಲ್ಮೋಸ್ಟ್ ನನಗಿಷ್ಟ ಆಗಿರೋದು ಅಷ್ಟೂ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ನಿಮ್ಮ ಹತ್ರ ಕ್ಲೀನಾಗಿ ಎಲ್ಲ ಹೇಳ್ತೀನಿ, ಯಾವುದೇ ಮೂವಿ ಹೆಂಗಿದೆ ಅಂತ. ಸೊ ನಿಮ್ಗೆ ಬೇಕಂದರೆ ಕಮೆಂಟ್ ಹಾಕಿ. ಸೊ ಡೈಲಿ ಬೇಕಾದ್ರೆ ಅದೇ 50 days ಚಾಲೆಂಜು, 100 days ಚಾಲೆಂಜು, ಬಟ್ 100 days ಬೇಡ, ತುಂಬ ಹೋಗುತ್ತೆ. ಲೈಕ್ 30 days ಚಾಲೆಂಜು, 50 days ಚಾಲೆಂಜು ಮಾಡೋಣ. ಈ ವಿಡಿಯೋಗೆ ಏನಾದರೂ ನೀವು ಕಮೆಂಟ್ ಹಾಕಿದ್ರೆ ಗೈಸ್, ಒಂದು ರೇಂಜ್ ಕಮೆಂಟ್ ಬಂತು ಅಂದರೆ ಹೆಂಗೂ 24th ಆಲ್ಮೋಸ್ಟ್ ಇನ್ 4 days ಇದೆ. ಸೊ ಇವತ್ತು ಸೇರಿಸಿದ್ರೆ 5 days. ಸೊ 4 to 5 days ಈ ಮಂತ್ ಸ್ಟಾರ್ಟ್ ಮಾಡಲ್ಲ. ಒಂದು ಕೆಲಸ ಮಾಡೋಣ, ಮಾರ್ಚ್ ಮಂತು ಫುಲ್ ಕಂಪ್ಲೀಟಾಗಿ ಮೂವೀಸ್ಗೆ ಅಂತಲೇ ಇಡೋಣ. ನೀವು ಕಮೆಂಟ್ ಹಾಕಿ ನೀವೇನಾದರೂ ಇದು ಮಾಡಿದ್ರೆ, ಲೈಕ್ ರೆಸ್ಪಾನ್ಸ್ ಕೊಟ್ಟರೆ ನೆಕ್ಸ್ಟ್ ಮಂತ್ ಫುಲ್ ಕಂಪ್ಲೀಟಾಗಿ ಮೂವಿ ರಿವ್ಯೂಗಳೇ ಮಾಡೋಣ ಗೈಸ್. ನೀವೇನಾದರೂ ಇಷ್ಟ ಆಯಿತು ಅಂದರೆ, ಇಲ್ಲಿವರೆಗೂ ವೀಡಿಯೋ ನೋಡಿರ್ತೀರ ಅಂದರೆ ಆಲ್ಮೋಸ್ಟ್ ನಿಮಗೆ
ಒಂದು ಕ್ಲಾರಿಟಿ ಬಂದಿರುತ್ತೆ. ಇಲ್ಲಿವರೆಗೂ ನೋಡಿದ್ಮೇಲೆ ಕಮೆಂಟ್ ಹಾಕಿ, ಓಪನ್ ಮಾಡಿ ಕಮೆಂಟ್ ಬಾಕ್ಸು. ಸೊ ನಾನು ಕಮೆಂಟ್ ಬಾಕ್ಸ್ ಆಫ್ ಮಾಡೋದಾಗಲಿ ಏನೂ ಮಾಡಲ್ಲ. ಓಪನ್ ಮಾಡಿ ನಿಮ್ಮ ಕಮೆಂಟ್ಗಳು ಹಾಕಿ ಆರಾಮಾಗಿ ಪೀಸಾಗಿ ಕಮೆಂಟ್ಗಳು ಹಾಕ್ದಾಗ ನಮಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಟ್ ಆಗುತ್ತೆ. ಓಕೆ, ಜನರಿಗೆ ಈ ಥರ ಬೇಕು, ಈ ಥರ ಕಂಟೆಂಟ್ ಬೇಕು ಅಂತ. ಸೊ ನಾವು ಅದ್ರ ಮೇಲೆ, ಅಥವಾ ಬರೀ ವೆಬ್ ಸೀರೀಸ್ ಹೇಳಿ ಅಂದರೆ ವೆಬ್ ಸೀರೀಸೇ ಹೇಳ್ತೀನಿ. ಯಾಕಂದರೆ ಮೂವೀಸ್ ಎಲ್ಲ ಆಲ್ಮೋಸ್ಟು ನೋಡಿರ್ತೀರ, ಥಿಯೇಟ್ರಲ್ಲೆಲ್ಲ ಬಂದಿರುತ್ತೆ, ನ್ಯೂಸಲ್ಲೆಲ್ಲ ಬಂದುಬಿಟ್ಟಿರುತ್ತೆ. ಲೈಕ್ ನ್ಯೂಸ್ ಪೇಪರು ಅಥವಾ ಟಿ ವಿಲಿ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಬಂದಿರುತ್ತೆ. ಕೆಲವೊಂದು ವೆಬ್ ಸೀರೀಸು ಗೈಸ್ ನಿಮಗೆ ಕೆಲವೊಂದು ಹೈಡ್ ಆಗಿರುತ್ತೆ. ಸೊ ನೀವು ಆ ಪ್ಲ್ಯಾಟ್ಫಾರ್ಮ್ಗೆ ಹೋದರೆ ಮಾತ್ರ ಅಡ್ವರ್ಟೈಸ್ಮೆಂಟ್ ಕಾಣಿಸ್ತಾ ಇರುತ್ತೆ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಟೈಮ್ ಅಡ್ವರ್ಟೈಸ್ ಮಾಡ್ತಾರೆ. ಸೊ ಅದು ಏನು ಅಂದರೆ ಲೈಕ್ ಅದಕ್ಕೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಇದ್ದಾಗ ಬರುತ್ತೆ. ಇಫ್ ಇನ್ ಕೇಸ್ ಚೆನ್ನಾಗಿ ರೆಸ್ಪಾನ್ಸ್ ಇಲ್ಲ ಆದರೂ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಚೆನ್ನಾಗೈತೆ ಅಂದರೆ ವೆಬ್ ಸೀರೀಸ್ಟು ಕಡಿಮೆ, ತುಂಬ ಕಡಿಮೆ ಅಂದರೆ ಕಡಿಮೆ ಅಡ್ವರ್ಟೈಸ್ ಆಗೋದು. ಸೊ ಆ ಪ್ಲ್ಯಾಟ್ಫಾರ್ಮ್ಗೆ ಹೋದಾಗ, ಇವಾಗ ನೆಟ್ಫ್ಲಿಕ್ಸಲ್ಲಿ ಇದೆ ಅಂದರೆ ನೆಟ್ಫ್ಲಿಕ್ಸ್ಗೆ ಹೋದಾಗ ಅಲ್ಲಿ ಒಂದೊಂದು ಸತಿ ಮಾತ್ರ ನಿಮಗೆ ತೋರಿಸುತ್ತೆ ಲೈಕ್ ಇದು ಚೆನ್ನಾಗಿದೆ ನೋಡಿ ಅಂತ. ಅದು ಬಿಟ್ಟರೆ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆದರೆ ಮಾತ್ರ ನೋಡ್ತೀರಾ. ಸೊ ಆ ಥರ ಏನಾದರೂ ಬೇಕಾದರೆ ಇಡ್ಡನ್ ಥರ ಇರುತ್ತೆ ಅದು ವೆಬ್ ಸೀರೀಸು. ಕಂಪ್ಲೀಟ್ ವೆಬ್ ಸೀರೀಸ್ ಹೇಳಿ ಅಂದರೆ ಕಂಪ್ಲೀಟ್ ವೆಬ್ ಸೀರೀಸು ಬೇಕಾದ್ರೂ ಮಾಡೋಣ, ಅಥವಾ ಕಂಪ್ಲೀಟ್ ಮೂವೀಸ್ ಚೆನ್ನಾಗಿರಲ್ಲ ಗೈಸ್. ನನಗೆ ಅನ್ಸೋ ಪ್ರಕಾರ ಕಂಪ್ಲೀಟ್ ಮೂವೀಸ್ ಹೋಗ್ಬಿಟ್ಟಾಗ ಒಂದು ಸ್ವಲ್ಪ ನಿಮಗೂ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಯಾಕಂದರೆ ಕೆಲವೊಂದು ನೀವು ನೋಡಿರ್ತೀರಾ ಅಥವಾ ಥಿಯೇಟ್ರಿಗೆ ಹೋಗಿ ನೋಡಿರ್ತೀರಾ. ಸೊ ವೆಬ್ ಸೀರೀಸ್ ಮಿಕ್ಸ್ ಮೂವೀಸ್ ಹಾಕೋದು, ಅಥವಾ ಬರೀ ವೆಬ್ ಸೀರೀಸ್ ಬಗ್ಗೆನೇ ಹೇಳಿ ನಾನು ಅದ್ರ ಮೇಲೆ ಫಾಲೋ ಅಪ್ ಮಾಡ್ತೀನಿ. ಸೊ ಆಮೇಲೆ ನಿಮಗೆ ಕಾಮಿಡಿ ಇಷ್ಟನಾ, ಅಥವಾ ನನ್ನ ಫ್ಯಾನ್ಸ್ ಕ್ಯಾಟಗರಿಗೆ ನಾನು ಹೇಳ್ತಾ ಇರೋದು, ಲೈಕ್ ಈ ವಿಡಿಯೋ ನೋಡ್ತಾರೆ ಕ್ಯಾಟಗರಿ ಅವ್ರಿಗೆ, ನಿಮಗೆ ಕಾಮಿಡಿ ಇಷ್ಟನಾ, ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟನಾ, ಅಥವಾ ರೊಮ್ಯಾಂಟಿಕ್ ಇಷ್ಟನಾ, ಈ ಥರ ಯಾವ ಥರ ಬೇಸಲ್ಲಿ ಬೇಕು ಅದನ್ನ ಹೇಳಿ. ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಜಾಸ್ತಿ ಕಾನ್ಸಂಟ್ರೇಟ್ ಅಂದರೆ ಕಂಪ್ಲೀಟ್ ಅದನ್ನೇ ಮಾಡ್ತೀನಿ ಅಂತಲ್ಲ, ಯಾಕಂದರೆ ಕಂಪ್ಲೀಟ್ ನಾನು ಒಂದೇ ಕ್ಯಾಟಗರಿ ಕಾಮಿಡಿಲೇ ನಾನು ಫುಲ್ಲು 30 days ಕಂಪ್ಲೀಟ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಗೈಸ್. ನಾನು ಫಸ್ಟು ನನ್ನ ಚಾಯ್ಸ್ ಬಂದ್ಬಿಟ್ಟು ನಾನು ಹುಡ್ಕೋದೇ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಗೈಸ್. ಓಪನ್ ಆಗಿ ಹೇಳ್ತೀನಿ, ಫಸ್ಟ್ ಹುಡ್ಕೋದೇ ಸಸ್ಪೆನ್ಸ್ ಥ್ರಿಲ್ಲರ್ ನನಗೆಲ್ಲ ನೋಡಿದ್ದೀನಿ ಆಲ್ಮೋಸ್ಟು. ಇವಾಗ ಓಕೆ, ಬೇರೆ ಇನ್ಯಾವ್ದಾರ ನೋಡಬೇಕು, ಸಸ್ಪೆನ್ಸ್ ಥ್ರಿಲ್ಲರ್ ಯಾವುದು ಸಿಗ್ತಾ ಇಲ್ಲ ಚೆನ್ನಾಗಿರೋದು ಅಂದಾಗ ನಾನು ನೆಕ್ಸ್ಟ್ ಟರ್ನ್ ಆಗೋದೇ ಕಾಮಿಡಿ ಮತ್ತು ಫ್ಯಾಮಿಲಿ ಓರಿಯೆಂಟೆಡು. ಸೊ ಕಾಮಿಡಿ ಮೂವೀಸ್ಗೆ ಹೋದಾಗ ಅಲ್ಲೂ ಹುಡುಕ್ತೀನಿ, ಅಲ್ಲೂ ಏನೂ ಸಿಗಲಿಲ್ಲ ಅಂದಾಗ ಅವಾಗ ರೊಮ್ಯಾಂಟಿಕ್ ಮೂವೀಸು ಅಥವಾ ಯಾವ್ದಾರ ಒಂದು ಸಿಂಪಲ್ ಸ್ಟೋರಿ ಮೂವೀಸ್ ಹುಡುಕಿ ಲೈಕ್ ಆ ಟೈಮ್ಗೆ ನೋಡಬೇಕು ಅಂತ ಅನಿಸ್ತಾರೆ. ಇಲ್ಲಾಂದರೆ ನಾನು ಕಂಪ್ಲೀಟಾಗಿ ಬಿಟ್ಬಿಟ್ಟು ಬೇರೆ ಏನಾದರೂ ವರ್ಕ್ ಮಾಡ್ತೀನಿ. ಈ ಥರ ಗೈಸ್ ನಾನು ಕಂಪ್ಲೀಟಾಗಿ ನಾನು ಇಷ್ಟಪಡೋ ಮೂವಿ ಆಲ್ಮೋಸ್ಟು ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಇದ್ರ ಮೇಲೆ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಇದು ಮಾಡ್ಬೋದು. ಓಕೆ ಗೈಸ್, ಆಲ್ಮೋಸ್ಟ್ 2500 ದಾಟಿದ್ರೆ 2600 ಆಯ್ತಿದ್ದೀರಾ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದೇ ರೀತಿ ಸಪೋರ್ಟ್ ಮಾಡಿ. ನಿಮಗೇನು ಬೇಜಾರಾಗೋ ಥರ ನಾನು ಮಾಡಲ್ಲ. ಆಲ್ಮೋಸ್ಟು ಡೇ ಬೈ ಡೇ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋತಾ ಇದ್ದೀನಿ ನಾನು. ಲೈಕ್ ನನಗೆ ಟೈಮ್ ಸಿಗದಿರೋದ್ರಿಂದ ಇದೇ ಥರ ಲೈಕ್ ನಿಂತಲ್ಲೇ ಮಾತಾಡೋದು ಮಾಡ್ತಾಯಿದ್ದೀನಿ. ಸೊ ಟೈಮು ಒಂದು ಸ್ವಲ್ಪ ನನಗೂ ಸಿಗಲಿ, ಅವಾಗ ಇನ್ನೂ ಕ್ರೇಜಿ ಲೆವೆಲ್ ಕಂಟೆಂಟ್ ಕೊಡೋಣ. ಕ್ರೇಜಿ ಲೆವೆಲ್ ಕಂಟೆಂಟ್ ನೋಡೋಣ ಗೈಸ್, ಏನು ಮಾಡೋದು ನನಗೂ ತಲೆಕೆಟ್ಟೋಗ್ತಿದೆ. ಸೊ ಡೈಲಿ ವ್ಲಾಗಿಂಗ್ ಒಂದು ಸ್ವಲ್ಪ ಕಷ್ಟ ಆಗಿದೆ. ಇನ್ನು 3 to 4 months ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. 3 to 4 monthsವರೆಗೂ ಡೈಲಿ ವ್ಲಾಗಿಂಗ್ ಥರ ಮಾಡೋಕ್ಕಾಗಲ್ಲ. ಸೊ ನೋಡೋಣ, ಸೆಂಟ್ರಲ್ಲಿ ಬೇರೆ ಏನಾದರೂ ವ್ಲಾಗ್ಸ್ ಥರ ಮಾಡೋದು, ಏನೋ ಒಂದು ಮಾಡೋದು, ಅಥವಾ ಚಾಲೆಂಜ್ ಮಾಡೋದು, ಅಥವಾ ಏನೋ ಒಂದು ಮಾಡೋಣ. ಓಕೆ ಗೈಸ್, ಇಷ್ಟು ಹೇಳ್ತೀನಿ. ಮತ್ತು ಇವತ್ತಿನ ವ್ಲಾಗ್ ಇದಾಗಿತ್ತು, ಅಂದರೆ ಇವತ್ತಿನ ವೀಡಿಯೋ ಇದಾಗಿತ್ತು. ಬೈ ಗೈಸ್, ಲವ್ ಯು.